ಶಿವಕುಮಾರ್ ಅವರ ಪರ್ವ ಶುರುವಾಗ್ತಾ ಇದೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಲೋಕಭವನದಲ್ಲಿ ಈಗಾಗಲೇ ವೇದಿಕೆ ತಯಾರಾಗಿದೆ. ವೇದಿಕೆಯ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸುಮಾರು 3,500 ಜನರಿಗೆ ಮಾತ್ರ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅಷ್ಟು ಪ್ರಮಾಣದಲ್ಲಿ ಈಗಾಗಲೇ ಪಾಸ್ಗಳನ್ನು ಪಡೆದಂಥವ್ರು ಮಾತ್ರನೇ ಬರಬೇಕು ಅಂತ ಸೂಚಿಸಲಾಗಿತ್ತು. ಭಾಳ ವ್ಯವಸ್ಥಿತವಾಗಿ ಇದರ ಒಳಗಡೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆಹ್ವಾನಿತರೆಲ್ಲರೂ ಕೂಡ ಬಹುತೇಕ ಎಲ್ಲ ಆಹ್ವಾನಿತರು ಬಂದು ತಲುಪಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿ. ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರನ್ನು ಕೂಡ ಕರೆಸಿದ್ದಾರೆ, ಉದ್ಯಮಿಗಳನ್ನು ಕರೆಸಿದ್ದಾರೆ. ಅಲ್ಲಿ ನಾರಾಯಣಮೂರ್ತಿಯವರು, ಸುಧಾಮೂರ್ತಿಯವರು ಕೂಡ ಆಗಮಿಸಿದರು. ಹೀಗೆ ಉದ್ಯಮಿಗಳು, ಕ್ರಿಕೆಟ್ ತಾರೆಯರು, ಸಿನಿಮಾ ತಾರೆಯರು ಎಲ್ಲರೂ ಕೂಡ ಕರೆಸಿದ್ದಾರೆ. ಹಾಗೆಯೇ ರಾಜಕಾರಣಿಗಳು ಅಫ್ಕೋರ್ಸ್ ಈ ಕಾರ್ಯಕ್ರಮದಲ್ಲಿ ಇದ್ದೇ ಇದ್ದಾರೆ. ಇನ್ನು ಸ್ವಾಮೀಜಿಗಳನ್ನು ಕರೆಸ್ಕೊಂಡಿದ್ದಾರೆ. ತನ್ನ ಎಲ್ಲ ಸ್ವಾಮೀಜಿಗಳನ್ನು ಕರೆಸ್ಕೊಂಡಿರುವಂಥದ್ದು ಬೇರೆ ಬೇರೆ. ಹಾಗೆಯೇ ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸುವಂಥವರು ಕೂಡ ಈಗಾಗಲೇ ವೇದಿಕೆ ಕಡೆಗೆ ಬಂದಿದ್ದಾರೆ, ಲೋಕಭವನದ ಕಡೆಗೆ ಬಂದಿದ್ದಾರೆ. ಸುಭಾಷ್ ಹುಗಾರ್ ಅವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ಶಿವಕುಮಾರ್ ಅವರ ಈ ಒಂದು ಪದಗ್ರಹಣ ಸಮಾರಂಭ ಪ್ಲಸ್ ಕಾಂಗ್ರೆಸ್ನ ಮಧ್ಯಂತರದಲ್ಲಿ ಬರ್ತಾ ಇರುವಂತಹ ಸರ್ಕಾರ, ಇದು ಮುಂದಿನ 2 ವರ್ಷಗಳ ಅವಕಾಶ ಮಾತ್ರ ಇರುವಂಥದ್ದು. ಈ ಅವಧಿಯ ಒಳಗಡೆ ಅವ್ರ ಮೇಲಿರುವಂಥ ಜವಾಬ್ದಾರಿಗಳನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ 2 ವರ್ಷಗಳ ಆಡಳಿತ ಖಂಡಿತವಾಗಿಯೂ ಲಾಸ್ಟ್ 3 ವರ್ಷ ಏನು ಸಿದ್ದರಾಮಯ್ಯನವರ ಆಡಳಿತ ಆಗಿತ್ತು ಅದಕ್ಕಿಂತ ಭಾಳ ವಿಭಿನ್ನವಾಗಿರ್ತದೆ. ಅದರ ಬಗ್ಗೆ ಯಾವುದೇ ಡೌಟು ಕಾಣ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸ್ವಲ್ಪ ಎಲ್ಲ ರೀತಿಯ ಗಿಮಿಕ್ಗಳನ್ನು ಮಾಡಬಲ್ಲಂಥ ಒಬ್ಬ ರಾಜಕಾರಣಿ. ಧೈರ್ಯ ಇದೆ ಮತ್ತು ಒಬ್ಬ ಭಾಳ ಡಿಸೈಸಿವ್ ಲೀಡ್ರು. ಅವರು ಯಾವುದೇ ವಿಚಾರದೊಳಗಡೆ ನಿರ್ಧಾರ ತೆಗೆದುಕೊಳ್ಳೋದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಅವರು ಅದು ಕರೆಕ್ಟ್ ಆಗ್ಬೋದು, ತಪ್ಪಾಗ್ಬೋದು, ಕಾನ್ಸಿಕ್ವೆನ್ಸಸ್ ಏನೋ ಆಗ್ಬೋದು, ಅವರು ಡಿಸಿಷನ್ಗಳನ್ನು ಮಾಡ್ತಾರೆ. ಆಮೇಲೆ ಈಗ ಪದಗ್ರಹಣ ನಡೀತಾ ಇರುವಂಥ ರೀತಿ ಒಂದು ಪಾಸಿಟಿವ್ ವೈಬ್ ನೀವು ಹೇಳಿದ ಹಾಗೆ ಕ್ರಿಯೇಟ್ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಜಸ್ಟ್ ರಮ್ಯಾ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸ್ತಾ ಇದ್ದಾರೆ. ಜೊತೆ ಮಾತಾಡೋಕೆ ನಟಿ ರಮ್ಯಾ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಈ ಕ್ಷಣ ತಮ್ಗೆ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ವೆಲ್ ಡಿಸರ್ವ್. ಭಾಳ ವರ್ಷದಿಂದ ಅವರು ನಮ್ಮ ಪಾರ್ಟಿಗೋಸ್ಕರ, ನಮ್ಮ ಪಕ್ಷಕ್ಕೋಸ್ಕರ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಐ ವೆರಿ ಹ್ಯಾಪಿ ದಟ್ ಟುಡೇ ಹಿ ಇಸ್ ಗೆಟಿಂಗ್ ವಾಟ್ ಹಿ ಡಿಸರ್ವ್ಸ್. ಮೇಡಮ್, ಯಾವತ್ತಾದ್ರೂ ಹೇಳ್ಕೊಂಡಿದ್ರ ನಿಮಗೆ ನಾವು ಒಂದ್ಸಲ ಸಿಎಂ ಆಗಬೇಕು ಅಂತ? ಆ ರೀತಿ ನಿಮ್ಮ ಮತ್ತೆ ಅವರು ಒಡನಾಡ್ತಾರೆ? ಆಬ್ವಿಯಸ್ಲಿ, ಖಂಡಿತವಾಗ್ಲೂ ಶೇರ್ ಮಾಡ್ಕೊಂಡಿರ್ತಾರೆ. ಓಕೆ ಮೇಡಮ್, ತಾವು ಈಗ ಮತ್ತೆ ರಾಜಕೀಯಕ್ಕೆ ಬರ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ವಿಧಾನ ಪರಿಷತ್ತು, ರಾಜ್ಯಸಭೆಗೆ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ, ನಥಿಂಗ್. ನಾವು ಎಲ್ಲದಕ್ಕೂ ಟೈಮ್ ಕೊಡಿ ಬರಬೇಕು. ಅದು ಬಂದ ಮೇಲೆ ಇದಿಷ್ಟು ನಟಿ ರಮ್ಯಾರವರ ಸ್ಪಷ್ಟ ನುಡಿಗಳು. ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹುಗಾರ್ ಅವರು ಹೇಳ್ತಾ ಇದ್ದಾರೆ. ಅದೇ ಪದಗ್ರಹಣ ನಡೀತಾ ಇರುವಂಥ ರೀತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಭಾಳ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡೋ ರೀತಿ ಒಳಗಡೆ ಅವರು ಸೌಜನ್ಯದ ನಡೆಗಳು ಕೂಡ ದೇವೇಗೌಡರಿಗೆ ಹೋಗಿ ಕಾಲು ನಮಸ್ಕಾರ ಮಾಡಿ ಅವರನ್ನು ಕರೆದಿರೋದು, ಯಡಿಯೂರಪ್ಪ ಅವ್ರನ್ನ ಕರೆದಿರೋದು. ಈಗ ಸ್ವಲ್ಪ ಸಮಯದ ಹಿಂದೆ ಗಂಗಾಧರ ಮೂರ್ತಿ ಅವರು ಬಾಡಿ ಲ್ಯಾಂಗ್ವೇಜು, ಅವರ ನಡೆ ನುಡಿ ಇದ್ರ ಬಗ್ಗೆನೂ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಅವರು ಇತ್ತೀಚೆಗೆ ಭಾಳ ಕಾನ್ಷಿಯಸ್ಲಿ ಅದನ್ನು ಸರಿ ಮಾಡಿಕೊಳ್ಳುವಂಥ ಪರ್ಸೆಪ್ಷನ್ ಏನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದು ರಾಜಕೀಯ ವಲಯದಲ್ಲಿ ಕಂಪ್ಲೀಟ್ ಅವರು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ರೆ ಅವರು ಶಿವಕುಮಾರ್ ಅಂತ ಹಿಂಗೆ ಅನ್ಸುತ್ತೆ. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡೋದು ನಾಟ್ ಈಸಿ. ಶಿವಕುಮಾರ್ ಆಗಿ ಚೇಂಜ್ ಆಗೋದು ಬೇಡ, ಅವ್ರಾಗೆ ಇರಲಿ.